ಅಂಬೋರುಗಾಕ್ಷಿ ಸೀತೆಯನ ಕಾಂಬೆನೆ ಪರಿಕ ಅಂಬೋರುಗಾಕ್ಷಿ ಸೀತೆಯನ ಕಾಂಬೆನೆ ಪರಿಕ ಸೀತಾ ಬಾಲೆಂದು ಪಾಲೆ ಜಾನಕಿ ನೀಲ ಕುಂತಳೆ ಬಾಲೆಂದು ಪಾಲೆ ಜಾನಕಿ ನೀಲ ಕುಂತಳೆ ಬೂಲಲನ ಬಾಲೆ ನಿನ್ನ ಸೀತಾ ಬೂಲಲನ ಬಾಲೆ ನಿನ್ನ ಲೀಲೆಯನವಲೋಕಿ ಬೆನೆ ಅಂಬೋ ಲೀಲೆಯನ್ ಅವಲೋಕಿ ಬೆನೆ ಅಂಬೋರುಗಾಕ್ಷಿ ಸೀತೆಯನ ಕಾಂಬೆನೆ ಪರಿಹಾ ಸೀತಾ ಸೀತಾ ನಿನ್ನ ಮಂದಹಾಸ ಮನೋಹರವಾದ ಆ ನಿನ್ನ ಮುಖ ಕಮಲವನ್ನು ಎಂದಿಗೆ ಕಾಣುವೆನು ಹಾ ಸೀತಾ ಜಾನಕಿ ಮನೋಹರೇ. ಆಹಾ, ಅಣ್ಣ ಕಾಂತ ವಿಯೋಗದಿಂದ ಮತ್ತೆ ಮತ್ತೆ ಮೂರ್ಛಿತನಾಗುತ್ತಿರುವನಲ್ಲ ಅಣ್ಣ. ಸುಗುಣ ಏಕೆ ದುಗುಡ ಮೇಘ ರಘುವರಾಯನ ಪ್ರಾರ್ಥಿಪೆ ಸುಗುಣ ಏಕೆ ದುಗುಡ ಮೇಘ ರಘುವರಾಯನ ಪ್ರಾರ್ಥಿಪೆ ನಗುವಲ ದಾವರೆ ಅಣ್ಣ ನಗುವಲ ದಾವರೆ ಒಲು ನಿಗೆ ಮಂದಹಾಸಯುತ ಮಗವಿದು ಕಳೆಗುಂದಿ ಪರಿಯವಿದು ಕೇಳು ಅಣ್ಣ ಮಗವಿದು ಕಳೆಗುಂದಿ ಬಗೆಯೊಳಿಹ ಪರಿಯ ಪೇಳು ಸುಗುಣ ಏಕೆ ದುಗುಡ ರಘುವರ ನಿನ್ನ ಪ್ರಾರ್ಥಿಪೆ ಗುರುತರ ಕಷ್ಟದ ಕಾಲದ ನೆರೆ ಧೈರ್ಯವ ತಾಳಲಿಂತು ಗುರುತರ ಕಷ್ಟದ ಕಾಲದ ನೆರೆ ಧೈರ್ಯವ ತಾಳ ವರದನೆ ಶೋಕವನಾಂತು ವರದನೆ ಶೋಕವನಾಂತು ಈ ಪರಿ ದುಃಖಿಸುತ್ತೆ ಸುಗುಣ ಏಕೆ ದುಗುಡ ರಘುವರ ನಿನ್ನ ಪ್ರಾರ್ಥಿಪೆ ಅಣ್ಣ ನೀನು ಹೀಗೆ ಮೂರ್ಛಿತನಾದರೆ ವ್ಯಥವಿಲ್ಲ. ನಿನಗೆ ಸಮಾಧಾನ ಹೇಳಬಲ್ಲವರು ಯಾರು? ಸೈರಿಸು, ಶಾಂತನಾಗು. ಲಕ್ಷ್ಮಣ, ಪರಶಿವನೇ ದಾಕ್ಷಾಯಿಣಿ ಅಗ್ನಿಗೆ ಬಿದ್ದಾಗ ಮರದ ಬುಡವಾದರೂ ಮಡದಿ ಇದ್ದ ಕಡೆ ಮನೆ, ಹೆಂಡತಿ ಇಲ್ಲದ ಮೇಲು ಮಹಡಿಯಾದರೂ ವ್ಯರ್ಥವೆಂದು ಹೇಳಿ ವೀರಭದ್ರನಿಗೆ ಅಪ್ಪಣೆಯನ್ನು ಕೊಟ್ಟು ವೈರಿ ಪಡೆ ಎಲ್ಲವನ್ನೂ ಸಂಹರಿಸಲು ಅಪ್ಪಣೆಯನ್ನು ಕೊಡಲಿಲ್ಲವೇ? ಇನ್ನು ಮಾನವ ರೂಪಿಯಾದ ನಾನು ಮಾನುನಿ ಜಾನಕಿಯನ್ನು ಕಳೆದು ಹೇಗೆ ಜೀವಿಸಲಿ ಲಕ್ಷ್ಮಣ? ಅಲ್ಲದೆ ಸುಗ್ರೀವರಾಜನಾದರೂ ವರ್ಷಾಕಾಲ ಕಳೆದ ನಂತರ
ಸೀತಾನ್ವೇಷೆಯ ಕಾರ್ಯಕ್ಕೆ ತೆರಳಿ ಹೋಗುವೆನೆಂದು ಹೇಳಿದ್ದನು. ನೀನು ಅಲ್ಲಿಗೆ ಹೋಗಿ ಅವನು ಬರದಿರಲು ಕಾರಣವೇನು? ಆದ್ದರಿಂದ ಅನುಜಾತ ವಿಕಸಿತ ವನಜಾತ ಲೋಚನ. ಅನುಜ ಲಕ್ಷ್ಮಣ, ಅಣ್ಣ ಅನುಜಾತ ವಿಕಸಿತ ವನಜಾತ ಲೋಚನ. ಅನುಜಾತ ವಿಕಸಿತ ವನಜಾತ ಲೋಚನ. ಇನಜಾತ ನಡೆಗೈದು ದೀಕ್ಷೆಯನು ಬೇಳೆ. ಅನುಜಾತ ಗುಣ ಪೂರಿತ ಮಾನಿತ ಕೇಳು ಅನುಜ. ಲಕ್ಷ್ಮಣ, ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್. ಲಕ್ಷ್ಮಣ, ಅಣ್ಣ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್. ಅನುವೀಂ ಸುಗ್ರೀವನಿಗೆ ಅನುಮಾನಿಸದೆ ಪೇಳು. ಅನುಜಾತ ಗುಣ ಪೂರಿತ ಮಾನಿತ ಕೇಳು ಅನುಜ. ಲಕ್ಷ್ಮಣ, ಅಣ್ಣ ಲಕ್ಷ್ಮಣ ವರ ಶುಭ ಲಕ್ಷಣ ಮುದದಿನಿ. ಲಕ್ಷ್ಮಣ ವರ ಶುಭ ಲಕ್ಷಣ ಮುದದಿನಿ. ಈ ಕ್ಷಣ ಹೋಗಿ ನಿರೀಕ್ಷಿಸು ಕಾರ್ಯವ. ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳು ಅನುಜ. ಆದ್ದರಿಂದ ಆ ಸುಗ್ರೀವರಾಜನೇನಾದರೂ ಮರೆತಿದ್ದರೆ ಹೋಗಿ ಅವನನ್ನು ಕರೆದುಕೊಂಡು ಬಾ. ಸಾರುವೇನ ಜವದೊಳ್ಳಿ ಕ್ಷಣ ಸೈರಿಸು ಶ್ರೀರಾಮಚಂದ್ರ ಸಾ. ಸಾರಿ ಸುಗ್ರೀವನ ಪರಿವಾರವನ್ನು ಸೇರಿಸದಿರೆ. ಸಾರಿ ಸುಗ್ರೀವನ ಪರಿವಾರವನ್ನು ಸೇರಿಸಿ ತೋರಿ ಭುಜಬಲವೆನುರೆ. ತೋರಿ ಭುಜಬಲವೆನುರೆ ವರಿಸುವೆ ದೊರೆತಾರು. ತಾರುವೇನ ಜವದೊಳ್ಳೆ ಕ್ಷಣ ಸೈರಿಸು ಶ್ರೀರಾಮಚಂದ್ರ ಸಾ. ವಾಲಿಯನ್ನು ಕೊಲ್ಲಿಸಿ ಭೂಪಾಲನೆಂದೆನಿಸುತ್ತ ನಿಜ. ವಾಲಿಯನ್ನು ಕೊಲ್ಲಿಸಿ ಭೂಪಾಲನೆಂದೆನಿಸುತ್ತ ಲೀಲೆಯಲ್ಲಿ ಮುಳುಗಿದನು. ಲೀಲೆಯಲ್ಲಿ ಮುಳುಗಿದನು ಮರೆತನೆ ಬರುತ್ತಿತೆ ವಿಧ ವಿಧದಲ್ಲಿ. ಸಾರುವೇನ ಜವದೊಳ್ಳಿ ಕ್ಷಣ ಸೈರಿಸು ಶ್ರೀರಾಮಚಂದ್ರ ಸಾ. ಅಣ್ಣ, ಸುಗ್ರೀವರಾಜನು ನಮ್ಮೊಡನೆ ಸಹಾಯವನ್ನು ಪಡೆದು ನಮ್ಮ ವಿಚಾರವನ್ನೇ ಮರೆತಿರುವನಲ್ಲ. ಇರಲಿ, ಅವನನ್ನ ಕೈಗೆ ಸಿಕ್ಕಲಿ, ಬುದ್ಧಿ ಕಲಿಸುತ್ತೇನೆ. ಲಕ್ಷ್ಮಣ, ಸುಗ್ರೀವರಾಜನಿಂದ ನಮಗಿನ್ನೂ ಅನೇಕ ಕಾರ್ಯಗಳಾಗಬೇಕಾಗಿರುವು. ಆದ್ದರಿಂದ ನೀನು ಅತಿ ಪ್ರೀತಿಯಿಂದ ಹೋಗಿ ವಿನಯದಿಂದ ಅವನನ್ನು ಕರೆದುಕೊಂಡು ಬಾ. ಆಗಬಹುದು ಅಣ್ಣ. ಸುಡುವೆಂ ಕಿಷ್ಕಿಂದೆಯನು ನಾ ಪಡ ಪಡ ಕಪಿಕುಲವ ಕಡಿದು ಕೊಡವಿಯೊಳಗಿಡುವೆ.
ಪಡೆತು ನಾನ್ ಸುಗ್ರೀವನು ಪಡೆಸಿದು ಕೋಪಾಗ್ನಿಗಾಹುತಿಯನ್ನು ಕೊಡುವೆ ಏ ವಾಲಿಯ ವಧೆಯಾಗಿ ತಾನು ರಾಜನಾಗುವವರೆಗೂ ಪರಮ ಸ್ನೇಹವನ್ನು ಒಂದು ನಮ್ಮ ವಿಚಾರವನ್ನೇ ಮರೆತಿರುವನಲ್ಲ. ಆ ಮದಾಂಧ ಸಿಕ್ಕಲಿ. ಮನ್ನಿಸೈ ಮಹಾನುಭಾವ ಸನ್ನುತ ಗುರುನಾಥರ ನಿನ್ನ ನಂಬಿದವರೊಳು ಪತಿ ಎನ್ನ ತೋರ್ಪುದು ಜೇತವೇ ನಂಬಿದವರೊಳು ಪತಿ ಎನ್ನ ತೋರ್ಪುದು ಜೇತವೇ ಅನುಭಾವ ಸನ್ನುತ ಗುರುನಾಥರ ಕೋಪದಿಂದು ಚಂಡ ಮುಗುಳು ದೈತರೆ ದೇವಾ ಚಂಡ ಕೋಪದಿಂದು ನೀವು ಚಂಡ ಮುಗುಳು ದೈತರೆ ಸರ್ವಾರ ಮರರು ಕಂಡು ಬೇದರ್ವಾರ ಮರರು ಪಾಂಡವುಲಿಯುವುದೇ ಬಿಡೈ ಮನ್ನಿಸೈ ಮಹಾನುಭಾವ ಸಾಗರ ವಾನರೇಂದ್ರ ನಿಮ್ಮೊಳುದ ಚಿನ್ನತೆಯ ತೋರೆ ವಾನರೇಂದ್ರ ನಿಮ್ಮೊಳುದ ಚಿನ್ನತೆಯ ತೋರೆ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ನಿಮ್ಮೊಳು ಮಹಾನುಭಾವ ಸನ್ನುತ ಗುರುನಾಥರ ದೇವಾ ದೇವಾ ನಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಅಪರಾಧಿ ಎಂದೆನಿಸಕೂಡದು. ಏನು ಅಪರಾಧಿ ಎಂದೆನಿಸಕೂಡದೆ ಅವನು ಆಡಿದ ಮಾತುಗಳನ್ನು ನಡೆಸಿಕೊಂಡಿರುವನೆ ಬರಲಿ ನನ್ನ ಮುಂದೆ. ದೇವಾ ತಮ್ಮ ಅಪ್ಪಣೆಯಾದರೆ ಈಗಲೇ ನಮ್ಮ ಚಿಕ್ಕಪ್ಪನನ್ನು ಕರೆದರುವೆನು. ಹೋಗು, ಕರೆದುಕೊಂಡು ಬಾ. ಆಗಲಿ. ಎಷ್ಟೋ ಮದ ನೀಚ ನಿನಗೆ ಚೀಚಿ ಭ್ರಷ್ಟನ ಎಷ್ಟೋ ಮದ ನೀಚ ನಿನಗೆ ಕೋಪ ವಿದೆ ಭೂಪ ನಯ ದೀಪ ಮನದೆ ರಘುವರ ಕೋಪ ವಿದೆ ಭೂಪ ನಯ ದೀಪ ಮನದೆ ಇಂದು ನಾನು ಬಂದಿರಲೈ ತಂದೋವದೆ ನಂದೋರದೆ ಇಂದು ನಾನು ಬಂದಿರಲೈ ನಂದೋವದೆ ತಂದೋರದೆ ಸುಂದಾರಿಯೋಳ್ ಸುಂದಾರಿಯೋಳ್ ಕಂದರ್ಪಣ
ಮಂದಾತಿಯೇ ಮಂದಾತ್ಮಕೆ ಎಷ್ಟೋ ಮದ ನೀಚ ನಿನಗೆ ಚೀಚಿ ಭ್ರಷ್ಟನ ಎಷ್ಟೋ ಮದ ನೀಚ ನಿನಗೆ ಸರಸೇರು ಹಾಲೋಚಾನಯ ತರುವೋದಗಾಲೋಚಾನಯ ಲೋಚಾನಯ ತರುವೋದಗಾಲೋಚಾನಯ ನೆರ ನೋಡುತ್ತೆ ಸರಿ ಮಾಡುತ್ತೆ ನೆರ ನೋಡುತ್ತೆ ಸರಿ ಮಾಡುತ್ತೆ ಪರಿತೋಷಿತೆ ನುರ ಮನ್ನಿಸು ಕೋಪ ಇದೆ ಭೂಪ ನಯ ದೀಪ ಮನಗೆ ಲಕ್ಷ್ಮಣನ ಲಕ್ಷೀಸದೆ ಮಕ್ಷೀಸಿದ ಲಕ್ಷೀಕನೆ ಲಕ್ಷ್ಮಣನ ಲಕ್ಷೀಸದೆ ಮಕ್ಷೀಸಿದ ಮಕ್ಷೀಕನೆ ಕುಕ್ಷಿಯನು ಸಿಲ್ದೀಕ್ಷಣ ಕುಕ್ಷಿಯನು ಸಿಲ್ದೀಕ್ಷಣ ಮಂದಾದಿಯೇ ಅಂದಾಮತಿ ಎಷ್ಟೋ ಮದ ನೀಚ ನಿನಗೆ ಚಿಚಿ ಭ್ರಷ್ಟನ ಎಷ್ಟೋ ಮದ ನೀಚ ನಿನಗೆ ಪರದಾರ ಗೋವರ ರಾಮನ ಚರಣಾಬ್ಜವಾನುರ ಸೇವಿಪೆ ಪರದಾರ ಗೋವರ ರಾಮನ ಚರಣಾಬ್ಜವಾನುರ ಸೇವಿಪೆ ತಿರಮಾನಸಾದಿರು ಎನ್ನನು ತಿರಮಾನಸಾದಿರು ಎನ್ನನು ಕರುಣಾಕರ ಪರಿಪಾಲಿಸು ಕೋಪ ವಿದೆ ಭೂಪ ಗಯ ದೀಪ ಮನಗೆ ಲಕ್ಷ್ಮಣದೇವ ಕ್ಷಮಿಸಬೇಕು. ಅನೇಕ ಪರ್ವತ ಪ್ರಾಂತ್ಯಗಳಿದ್ದ ಕಪಿನಾಯಕರನ್ನು ಒಟ್ಟುಗೂಡಿಸಲು ಅವಕಾಶವಾಯಿತು. ಅನ್ಯತಾ ಭಾವಿಸಬೇಡಿ, ಕ್ಷಮಿಸಬೇಕು. ಹಾಗೇನು ಕಪಿಯಾದರೂ ಕಾರ್ಯತತ್ಪರತೆ ಇದೆಯಲ್ಲ, ನಡಿ ನಮ್ಮ ಅಣ್ಣನ ಬಳಿಗೆ ಹೋಗೋಣ. ಲಕ್ಷ್ಮಣ ಸ್ವಾಮಿ, ಅಂಜನಾಸುತನೊಡನೆ ಎಲ್ಲರೂ ಬರುತ್ತಿರುವರು. ನಡೀರಿ, ಶ್ರೀರಾಮಚಂದ್ರ ಬಳಿ ಹೋಗೋಣ. ಸೀತಾ, ಹಲೋ ದೀನನಾದೆ ದಯ ತೋರು ಕಾಂತೆ ಮನಸಿಜ ಮಾತೆ ಶ್ರೀ ಬನಿತೆ ದೀನನಾದೆ ಆಸಿತ ಪ್ರಾಣನಾಯಕಿ ಕರೆವೆನು ರಮಣಿ ಸೀತಾ ಪ್ರಾಣನಾಯಕಿ ಕರೆವೆನು ರಮಣಿ ಕರೆಯುವೆ ಬಾರೆ ದಿವ್ಯಾಗಾರೆ ಸುರಚಿರವಾಣಿ ಬಾಗಲ್ಯಾಣಿ ಓದೆಯೇ ನೀಲವೇಣಿ ಹಾಸಿದ ಎಲ್ಲಿ ಪೋದೆಯೇ ನೀಲವೇಣಿ ಕರೆಯುವೆ ಬಾರೆ ದಿವ್ಯಾಗಾರೆ ಸೀತಾ ಕರೆಯುವೆ ಬಾರೆ ದಿವ್ಯಾಗಾರೆ ದೀನನಾದೆ ದಯ ತೋರು ಕಾಂತೆ ಮನಸಿಜ ಮಾತೆ ಶ್ರೀ ಬನಿತೆ ಸೀತಾ ಜಾನಕಿ ಸೊಗಸುಗಾತಿಯೇ ನಿನ್ನ ಅಗಲಿರಲಾರೆ ಸೀತಾ
ಸೊಗಸುಗಾತಿಯೇ ನಿನ್ನ ಅಗಲಿರಲಾರೆ ಹಗರಣವಾಯಿತು ಜೀವನ ಹಗರಣವಾಯಿತು ಜೀವನ ಪಲ್ಲವಾದರೆ ಸೌಖ್ಯ ಸಾರೆ ಸೀತಾ ಪಲ್ಲವಾದರೆ ಸೌಖ್ಯ ಸಾರೆ ಕರೆಯುವೆ ಬಾರೆ ದಿವ್ಯಗಾರೆ ಕರೆಯುವೆ ಬಾರೆ ದಿವ್ಯಗಾರೆ ದೀನನಾದೆ ದಯ ತೋರು ಕಾಂತೆ ಮನಸ್ಸಿಜ ಮಾತೆ ಶ್ರೀವನಿತೆ 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 ಹಾ ಜಾನಕಿ ನಿನ್ನ ನಗಲಿ ನಾನು ಹುಚ್ಚನಂತಾದಿನಲ್ಲ ಅಲ್ಲದೆ ಸುಗ್ರೀವರಾಜನನ್ನು ಕರೆತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ ಅಲ್ಲೇನು ಅನರ್ಥವನ್ನು ಗೈದನೋ ಕಾಣಿನಲ್ಲ ಅಗ್ರಜ ವಂದಿಸುವೆನು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಗೋ ತಮ್ಮ ಧ್ಯಾನದಿಂದಲೇ ಇತ್ತಲೇ ಬರುತ್ತಿರುವರು. ಜಯ ಘನ ಶ್ಯಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಅಗಣಿತ ಗುಣಧಾಮ ರಘೋತ್ತಮ ಅಗಣಿತ ಗುಣಧಾಮ ರಾಮ ಶಿವಧನುವನ್ನು ಮುರಿದು ಜಾನಕಿ ಕರ ಪಿಡಿದೆ ಶಿವಧನುವನ್ನು ಮುರಿದು ಜಾನಕಿ ಕರ ಪಿಡಿದೆ ಶಿವಧನುವನ್ನು ಮುರಿದು ಜಾನಕಿ ಕರ ಪಿಡಿದ ಶಿವಧನುವನ್ನು ಮುರಿದು ಜಾನಕಿ ಕರ ಪಿಡಿದ ಭಾರ್ಗವ ರಾಮನ ಗರ್ವವ ಮುರಿದೆ ಭಾರ್ಗವ ರಾಮನ ಗರ್ವವ ಮುರಿದೆ ಅಗಣಿತ ಗುಣಧಾಮ ರಾಮ ತಾಟಕಿ ಮಾರ್ಧನ ಶ್ರೀ ರಘುರಾಮ ತಾಟಕಿ ಮಾರ್ಧನ ತಾಟಕಿ ಮರ್ಧನ ಶ್ರೀ ರಘುರಾಮ ತಾಟಕಿ ಮರ್ದನ ಶ್ರೀ ರಘುರಾಮ ತಾಟಕಿ ಮರ್ದನ ಶ್ರೀ ರಘುರಾಮ ಅಹಲ್ಯ ಶಾಪ ವಿಮೋಚನೆ ರಾಮ ಅಹಲ್ಯ ಶಾಪ ವಿಮೋಚನೆ ರಾಮ ಅಗಣಿತ ಗುಣಧಾಮ ಶ್ರೀರಾಮ ರಘುಕುಲ ಲಲಾಮ ಪಾಹಿ ಮಾಂ ಪಾಹಿ. ತಡವಾಗಿದ್ದಕ್ಕೆ ಕ್ಷಮಿಸಬೇಕು. ಸುಗ್ರೀವರಾಜ ನ್ಯಾಯವೇ ನೈ ಸುಗ್ರೀವನೇ ನ್ಯಾಯವೇ ನೈ ಸುಗ್ರೀವನೇ ನ್ಯಾಯವೇ ನೈ ಸುಗ್ರೀವನೇ ಮಳೆಗಾಲವನ್ನು ಕಳೆದು ಬರುವೆನೆಂದೆನು ತಲಿ ಸುಗ್ರೀವ ಮಳೆಗಾಲವನ್ನು ಕಳೆದು ಬರುವೆನೆಂದೆನು ತಲಿ
ಬಾ. ಬೇಳಿ ಹೋದವನಲ್ಲವೇ ನೀನು, ಬೇಳಿ ಹೋದವನಲ್ಲವೇ ನೀನು, ನ್ಯಾಯವೇನೈತು ಗ್ರೀವನೇ, ನ್ಯಾಯವೇನೈತು ಗ್ರೀವನೇ, ನ್ಯಾಯವೇನೈತು ಗ್ರೀವನೇ, ಸುಗ್ರೀವ. ಸುಗ್ರೀವರಾಜ, ಶ್ರೀರಾಮ ನನ್ನ ಕಾರ್ಯದಲ್ಲಿ ತಡ ಮಾಡಿದೆ ಏಕೆ? ಕರುಣಾಸಾಗರ, ಕಪಿನಾಯಕರನ್ನು ಜೊತೆಗೊಳಿಸಲು ಸಾವಕಾಶವಾಯಿತು, ಅನ್ಯತಾ ಭಾವಿಸಬೇಡಿ. ಅಂಜನಾಸುತನೊಡನೆ ಎಲ್ಲರೂ ಬರುತ್ತಿರುವರು. ಮನುಜಾವತಾರ ವಿನತಾವರ, ಮನುಜಾವತಾರ ವಿನತಾವರ, ಮನುಜಾವತಾರ ವಿನತಾವರ, ಮನುಜಾವತಾರ ವಿನತಾವರ, ಮನುಜಾವತಾರ ವಿನತಾವರ, ಅನಘರಾಘವಾನ್ ಅವನೇದವಾನ್, ಅನಘರಾಘವಾನ್ ಅವನೇದವಾ, ಬಲಿಪಾಯಿ ರಾಮ ರಘೋತ್ತಮ, ಸುಗದ ಅಭಿರಾಮ ವಿಭೋ, ಪರಿಪಾಹಿ ರಾಮ ರಘೋತ್ತಮ ರಾಮ. ಮುನಿಯಾಗ ಪಾಲಗನ ಯೋಗಶೀಲ, ಮುನಿಯಾಗ ಪಾಲಗನ ಯೋಗಶೀಲ, ಮುನಿಯಾಗ ಪಾಲಗನ ಯೋಗಶೀಲ, ಮುನಿಯಾಗ ಬಾಲಗನ ಯೋಗಶೀಲ, ವಿನುತಾತ್ಮ ಸೀತಾ ಜನ ಮಹಿಮ ರಾಮ, ವಿನುತಾತ್ಮ ಸೀತಾ ಜನ ಮಹಿಮ ರಾಮ, ಬರಿಪಾಹಿ ರಾಮ ರಘೋತ್ತಮ, ಸುಭಾಗ ಸುಖಾದ ಅಭಿರಾಮ ವಿಭೋ, ಪರಿಪಾಹಿ ರಾಮ ರಘೋತ್ತಮ. ರಾಮ ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಾಮಿ, ಮಲಯ, ವಿಂಧ್ಯ, ಹಿಮಾಚಲಾದಿ ಅನೇಕ ಪ್ರಾಂತ್ಯಗಳಿಂದ ಕಪಿನಾಯಕರು ಬಂದಿರುವರು, ಇವರಿಗೆ ಕರ್ತವ್ಯವನ್ನು ಆಜ್ಞಾಪಿಸಬೇಕು ಸ್ವಾಮಿ. ಸುಗ್ರೀವರಾಜ, ಶ್ರೀರಾಮಚಂದ್ರ, ಸಕಲ ಭೂಮಂಡಲದ ವಿಚಾರವನ್ನರಿತ ನೀನೇ ಇವರುಗಳಿಗೆ ಕರ್ತವ್ಯಗಳನ್ನು ಆಜ್ಞಾಪಿಸು, ತಿಂಗಳ ಅವಧಿಯನ್ನು ಕೊಡು. ಅಪ್ಪಣೆ ಪ್ರಭು. ಹೆಲೆ ವಿನುತನೆ, ನೀನು ಉತ್ತಮ ಗಾಯಕನಾದ್ದರಿಂದ ಪೂರ್ವ ದಿಕ್ಕು ಸಾಮಗಾಯನಕ್ಕೆ ಹೆಸರಾದ ತಾಣ. ಆದ್ದರಿಂದ ನೀನು ಪರಿವಾರದೊಂದಿಗೆ ಹೊರಟು ಸೀತಾಮಾತೆಯವರ ಕುಶಲ ವಾರ್ತೆಯನ್ನು, ರಾವಣನ ಬಲಾಬಲಗಳನ್ನು ತಿಳಿದು ಬರಬೇಕು. ವೇಳೆ ಹೊರಟ ಒಡೆಯ ಅವಧಿ ಮೀರಿದರೆ ನಿಮಗೆ ಕಠಿಣ ಶಿಕ್ಷೆ ತಿಳಿಯಿತೋ? ಸುಗ್ರೀವಾಜ್ಞೆ. ಎಲೈ ಸುಷೇಣನೇ, ನೀನು ಪರಿವಾರದೊಂದಿಗೆ ಪಶ್ಚಿಮ ದಿಕ್ಕಿಗೆ ಹೊರಟು, ನೀನು ಧನ್ವಂತರಿ ಪುತ್ರನಾದ ಕಾರಣ ವಿಪರೀತ ರೋಗವಿರುವ ಪ್ರದೇಶಕ್ಕೆ ಹೊರಟು ಸೀತಾಮಾತೆಯವರ ನೆಲೆಯನ್ನು, ರಾವಣನ ನೆಲೆಯನ್ನು ತಿಳಿದು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ನಿನಗೆ ಮರಣದಂಡನೆ. ಎಚ್ಚರಿಕೆ. ಎಲೈ ಶತವಲಿ, ನೀನು
ಯೋಗಿಯಾದ ಕಾರಣ ಯೋಗಿಗಳು ತುಂಬಿರುವ ಉತ್ತರ ದಿಕ್ಕಿಗೆ ಹೋಗಿ ಸೀತಾಮಾತೆಯವರ ನೆಲೆಯನ್ನು ತಿಳಿದು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ನಿನಗೆ ಕರ್ಣಚರಣ ಖಂಡಿಸುತ್ತೇನೆ ಜೋಪಾನ. ಶ್ರೀರಾಮಚಂದ್ರ, ಸುಗ್ರೀವರಾಜ, ರಾವಣನು ದಕ್ಷಿಣ ದಿಕ್ಕಿಗೆ ಹೋದನೆಂದು ಜಟಾಯು ತಿಳಿಸಿದರು ಎಂದು ಹೇಳಿದರಲ್ಲವೇ? ಹೌದು. ಆ ದಿಕ್ಕಿಗೆ ಪ್ರಬಲ ಪ್ರತಾಪಶಾಲಿಯಾದ ಆಂಜನೇಯನನ್ನು ಕಳಿಸುವುದು ಉತ್ತಮವಲ್ಲವೇ? ಹೌದು ಸುಗ್ರೀವರಾಜ, ನನ್ನ ಮನಸ್ಸಿನ ಆಲೋಚನೆಯೂ ಅದೇ. ಆಂಜನೇಯ, ಅಪ್ಪಣೆ ಸ್ವಾಮಿ. ಒಡೆಯ ಆಂಜನೇಯ, ಒಡೆಯ ಜಾಂಬವಂತ, ಒಡೆಯ ಹಂಗದ ಕುಮಾರರೇ, ಕೆಲವು ಮಂದಿ ದಕ್ಷಿಣ ದಿಕ್ಕಿಗೆ ಹೊರಟು ರಾಮಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು. ಮಹದಾಜ್ಞೆ. ಒಂದು ವೇಳೆ ಅವಧಿ ಮೀರಿದರೆ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ ಆಂಜನೇಯ? ಮಹದಾಜ್ಞೆ ಒಡೆಯ, ಮಹದಾಜ್ಞೆ ಒಡೆಯ. ಆಂಜನೇಯ ಸ್ವಾಮಿ, ನೀನು ನನ್ನ ಕಾರ್ಯವನ್ನು ಸಾಧಿಸಬಲ್ಲೆಯ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕರುಣ ಕಟಾಕ್ಷ ಮದೊಂದಿದೆ ಆಧಾನವನ ಸರವಡಿ ಆಯಯ ಮೆಂಜರ ಗಜಯ ಕಂಡು ಬಂದರು ನೊಲವಿನಿಂದ ರಾಮ ಅಪ್ಪ, ನಿನ್ನ ಕರುಣೆ ಎಂಬ ವಜ್ರ ಕವಚ ಈ ವೃತ್ತಿಯನ ಮೇಲೆ ಇರುವಲ್ಲಿ ಇದು ಎಷ್ಟರ ಕಾರ್ಯ ಸ್ವಾಮಿ. ಮಾರುತಿ, ಸ್ವಾಮಿ, ಹಾಗಾದರೆ ನೀನು ನನ್ನ ಜಾನಕಿಯನ್ನು ಕಂಡಿರುವೆಯಾ? ಇಲ್ಲ ಸ್ವಾಮಿ, ಅಪರಿಚಿತ ಸೀತಾಮಾತೆಯನ್ನು ಕಾಣೆ. ಮಾರುತಿ, ಮಾರುತಿ ನೀ ಕೇಳೋ ಬೇಡ್ವೆ, ಮಾರುತಿ ನೀ ಕೇಳೋ. ಜಾನಕಿ ಗರುವ ಬರಿಯಿದ ಬೇಡ್ವೆ, ಜಾನಕಿ ಗರುವ ಬರಿಯಿದ ಬೇಡ್ವೆ, ಮಾರುತಿ ನೀ ಕೇಳೋ ಬೇಡ್ವೆ, ಮಾರುತಿ ನೀ ಕೇಳೋ. ಧನ್ಯನು ನಾನಾದೆ ದೇವಾ, ಧನ್ಯನು ನಾನಾದೆ ಮಾತೆಯ ನರಸಲು ಆಜ್ಞೆಯ ಪಡೆದೆ. ಮಾತೆಯ ನರಸಲು ಆಜ್ಞೆಯ ಪಡೆದೆ, ಧನ್ಯನು ನಾನಾದೆ ದೇವಾ, ಧನ್ಯನು ನಾನಾದೆ. ಹನುಮ, ಪಾದದೊಳಗೆ ಪದ್ಮ ರೇಖೆಯೊಂದು ಇರುವುದು. ಹನುಮ, ಜಾನಕಿಯ ಪಾದದೊಳಗೆ ಪದ್ಮ ರೇಖೆಯೊಂದಿರುವುದು, ಮೋದದಿ ಕಾಂಬುವುದು. ಹನುಮ, ಹನುಮ, ಮೋದದಿ ಕಾಂಬುವುದು. ಹನುಮ, ಮಾರುತಿ ನೀ ಕೇಳೋ ಬೇಡ್ವೆ, ಮಾರುತಿ ನೀ ಕೇಳೋ. ಪರಿವಾರ್ತೆಯ ಮಾತೆಯೊಳು ಸುರಲು ಪರಿವಾರ್ತೆಯ ಮಾತೆಯೊಳು ಸುರಲು ರಾಘವ ಪೋಗುವೆ ನಾನೀಗ. ರಾಘವ ಪೋಗುವೆ ನಾನೀಗ, ಧನ್ಯನು ನಾನಾದೆ ದೇವಾ, ಧನ್ಯನು ನಾನಾದೆ. ಮಗಯ ಅಂಗದೋಳ್ ಶುಭ ಲಕ್ಷಣಗಳು, ಹನುಮ,
ಶುಭ ಲಕ್ಷಣಗಳು ಅಗಣಿತವಾಗಿ ಹವೋ ಹನುಮ ಹನುಮ ಅಗಣಿತವಾಗಿ ಹವೋ ಹನುಮ ಮಾರುತಿ ನೀ ಕೇಳು ಬೇಳ್ವೆ ಮಾರುತಿ ನೀ ಕೇಳೋ ಹಣ ಫಡ ಬಿಡುವೆ ರಾವಣನನ್ನು ನಾ. ಫಲ ಮಾರುತಿ ಫಲ ದೇವಾ 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 ಪಡ ಪಡ ಬಿಡುವೆ ಭಲೆ ಹನುಮ ರಾವಣನನ್ನು ನಾ. ಹಣ ಫಡ ಬಿಡುವೆ ರಾವಣನನ್ನು ನಾ. ನೋಡುವೆ ಸಾಹಸ ಬಾದೇವಾ. ಭಲೆ ಹನುಮ ನೋಡುವೆ ಸಾಹಸವಾದೇವಾ. ತಿಳಿ ಸಮಾಚಾರವ ದೇವಾ ಎಂದನನ್ನಾರೇ. ಆಂಜನೇಯ ಸ್ವಾಮಿ ನೀನು ನನ್ನ ಜಾನಕಿಯನ್ನು ಕಂಡೊಡನೆ ಈ ಮುದ್ರೆಯುಂಗವರನ್ನು ಅವಳಿಗೆ ಕೊಡು. ಅಲ್ಲದೆ ಪಾದದಲ್ಲಿ ಪದ್ಮರೇಖೆ, ಮುಂಗೈಯಲ್ಲಿ ಮಚ್ಚರೇಖೆ ಇರುವವಳೆ ನನ್ನ ಜಾನಕಿಯನ್ನು ತಿಳಿ. ಅಲ್ಲದೆ ತಿಂಗಳ ಅವಧಿಯಲ್ಲಿ ಇದು ನನ್ನ ಕಾರ್ಯವಿಲ್ಲ ನಿನ್ನ ಕಾರ್ಯವೆಂದು ತಿಳಿದು ಜಾನಕಿಯನ್ನು ಹುಡುಕಿ ಆ ರಾವಣನ ಬಲಾಬಲವನ್ನು ತಿಳಿದುಕೊಂಡು ಬಾ. ಇದು ನಿನಗೆ ಮಂಗಳವಾಗಲಿ. ಸ್ವಾಮಿ ಇದು ಅಲ್ಲದೆ ಪವನಾಸುತ ಗುಣಪೂರಿತ ಪವನಾಸುತ ಗುಣಪೂರಿತ ಬರೈ ಸುಗುಣ ಭರಿತ ಸುಜನ ವಿನತ ಸುಗುಣ ಭರಿತ ಸುರಚಿರತಾರಿತ ಪವನಾಸುತ ಗುಣಪೂರಿತ ಹನುಮ ಅಂಗದೇಶ ದೇಶಗಳಲ್ಲಿ ವಿಘ್ನಗಳೆಲ್ಲ ಬಂಭಂಗಿಸುತ್ತೆ. ಹನುಮ ಅಂಗದೇಶ ದೇಶಗಳಲ್ಲಿ ವಿಘ್ನಗಳೆಲ್ಲ ಬಂಭಂಗಿಸುತ್ತೆ. ತಿಂಗೊಳಲೆ ನಂಗನೆಗೆ ಮುಂಗುರವಿ ತಿಂಗದೆ ಬಾ. ತಿಂಗೊಳಲೆ ನಂಗನೆಗೆ ಮುಂಗುರವಿ ತಿಂಗದೆ ಬಾ. ಮಂಗಳ ವಾರ್ತೆಯ ತಾರೆ ಸಂಗಡ ಕುರುಹುಂಕೊಂಡುರೆ ಪವನ ಸುತ ಗುಣಪೂರಿತ ಬಾರೈ ಸುಗುಣ ಭರಿತ ಸುಜನ ವಿನತ ಭುವನ ಚರಿತ ಸುರಚಿರ ತಾರಿತ ಪವನ ಸುತ ಗುಣಪೂರಿತ ಹನುಮ ಹನುಮ ನಿನಗಿನ್ನು ಮಂಗಳವಾಗಲಿ. ನೀನಿನ್ನು ಹೋಗಿ ಬಾ. ದೇವಾ ನಿನ್ನಾನಂದಿಯಂತೆ ನಿನ್ನ ಆಶೀರ್ವಾದ ಬಲದಿಂದ ಎನ್ನಮ್ಮ ಸೀತಾದೇವಿಯನ್ನು ಹುಡಿಕೊಂಡು ಬರಲು ಹೊರಡಲಿ ಸ್ವಾಮಿ. ಹೋಗಿ ಬಾ. ಅಲ್ಲದೆ ನನ್ನದೊಂದು ಮಾತು ಸ್ವಾಮಿ, ಸೀತಾ ಮಾತೆಯವರ ಸಂದರ್ಶನವಾಗುವ ಪರ್ಯಂತ ಜಲಾಹಾರವಾಗಲಿ ಫಲಾಹಾರವಾಗಲಿ ಪಾನ ಮಾಡುವುದಿಲ್ಲ. ಇದು ನಿನ್ನ ಪಾದದಲ್ಲಿ ಸಂಕಲ್ಪ ಮಾಡಿದ್ದೇನೆ ಸ್ವಾಮಿ.
ವೀರ ಭೃತ್ಯನಿಗೆ ಸರಿಯಾದ ಮಾತುಗಳನ್ನಾಡಿದೆ. ನಿನಗೆ ಮಂಗಳವಾಗಲಿ. ನೀನು ಹೋಗಿ ಬಾ ಮಾರುತಿ. ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಛೀ ಛೀ ಕಪಿ ಬುದ್ಧಿ. ಸಂತಾಪಯುಕ್ತನಾದ ರಾಘವನಿಂದ ಆಶೀರ್ವಾದವನ್ನು ಪಡೆದು ಹೊರಡುವ ಆತುರದಲ್ಲಿ ವೈರಾಗ್ಯಯುಕ್ತನಾದ ಈ ಲಕ್ಷ್ಮಣ ಸ್ವಾಮಿಗೆ ಒಂದು ನುಡಿಯನ್ನಾದರೂ ಹೇಳದೆ ಹೋಗುತ್ತಿದ್ದನಲ್ಲ. ಸ್ವಾಮಿ, ನಿಮ್ಮ ಅಗ್ರಜನಾದ ಶ್ರೀರಾಮಚಂದ್ರ ದೇವರಾದರೋ ತಮ್ಮ ಅತ್ತಿಗೆಯವರನ್ನು ಹುಡುಕಲು ಹೊಸುಗ ತಿಂಗಳು ಎಂಬ ಒಂದು 2 ಪಕ್ಷಗಳಿಂದ ಒಂದು ತಿಂಗಳನ್ನು ಅವಧಿಯನ್ನು ಕರುಣಿಸಿ ಆಶೀರ್ವಾದವಿತ್ತಿರುವರು. ಅದರಂತೆ ನಿನ್ನದೊಂದು ಉತ್ತರವಾಗಲಿ ಶಕ್ತನೇ, ಭಕ್ತಾಗ್ರಗಣ್ಯನೇ ಸ್ವಾಮಿ. ಆಂಜನೇಯ, ಸ್ವಾಮಿ. ರಾಮನ ಆತ್ಮವು ನೀನಯ್ಯ, ಪರಂಧಾಮನ ಪ್ರೇಮವು ನೀನಯ್ಯ. ಆಂಜನೇಯ, ರಾಮನ ಆತ್ಮವು ನೀನಯ್ಯ, ಪರಂಧಾಮನ ಪ್ರೇಮವು ನೀನಯ್ಯ. ಮಾತೆಯ ಕುಶಲವ ತಿಳಿಯುತ್ತೆ ಬರದೆ. ಆಂಜನೇಯ, ಮಾತೆಯ ಕುಶಲವ ತಿಳಿಯುತ್ತೆ ಬರದೆ. ಮನಕತಿ ಮುದವನು ತಾರಯ್ಯ, ಮನಕತಿ ಮುದವನು ತಾರಯ್ಯ. ಹೋಗಿ ಬಾರಯ್ಯ ಹನುಮ, ಹೋಗಿ ಬಾರಯ್ಯ. ರಾಮನ ಭಕ್ತನು ನಾನಯ್ಯ, ಪರ ರಮನ ಸೇವಕ ನಾನಯ್ಯ. ರಾಮನ ಭಕ್ತನು ನಾನಯ್ಯ, ಪರ ಧಮನ ಸೇವಕ ನಾನಯ್ಯ. ಮಾತೆಯ ಕುಶಲವ ತಿಳಿಯುತ್ತೆ ಬರದೆ. ಮಾತೆಯ ಕುಶಲವ ತಿಳಿಯಲು ಬರದೆ. ಆಶೀರ್ವಾದವ ಮಾಡಯ್ಯ. ಆಶೀರ್ವಾದ ಆಶೀರ್ವಾದವ ಮಾಡಯ್ಯ. ಹೋಗಿ ಬಯನಯ್ಯ ದೇವಾ, ಹೋಗಿ ಬಯನಯ್ಯ. ಆಂಜನೇಯ, ಸ್ವಾಮಿ, ತಿಳಿಸಬೇಕಾದ ಎಲ್ಲಾ ವಿಚಾರವನ್ನು ಅಗ್ರಜನೇ ತಿಳಿಸುವರು. ನಮ್ಮ ಅತ್ತಿಗೆಯವರನ್ನು ಕಂಡರೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸು. ಆಗಬಹುದು. ಎಂಥ ವೈರಾಗ್ಯ ಪುರುಷ ಸ್ವಾಮಿ ನೀನು, ಎಂತಹ ಮಾತೃ ವಾತ್ಸಲ್ಯ. ಆಗಲಿ, ನಿನ್ನ ಆಶೀರ್ವಾದ ಬಲೆಯಿಂದ ನಾನು ಹೋಗಿ ಬರುತ್ತೇನೆ. ತಾತ, ಅಂಗದ ಕುಮಾರ, ಬನ್ನಿ ನಾವು ಸ್ವಾಮಿಯವರ ಧ್ಯಾನವನ್ನು ಮಾಡಿ ಸೀತಾನ್ವೇಷಣೆ ಕಾರ್ಯಕ್ಕೆ ಹೊರಡೋಣ. ಆಗಬಹುದು. ಜೈ ರಘುಕುಲನ್ವಯ ರಾಘವ, ಜೈ ರಘುಕುಲನ್ವಯ ರಾಘವ, ಪರಮ ಪಾವನ ಹರೇ ಜೈ. ಜೈ ರಘುಕುಲಾನ್ವಯ ರಾಘವ, ಜೈ ರಘುಕುಲಾನ್ವಯ ರಾಘವ, ಪರಮ ಪಾವನ ಹರೇ. ಶಿರದೊಳು ಧರಿತೆವು ಪಾದ ಕಮಲವಾನ್, ಶಿರದೊಳು ಧರಿತೆವು ಪಾದ ಕಮಲವ. ಹರಿವ ಹರಿವುದಕ್ಕೆ ಹೋಗುವ, ಅರಿವ ಹರಿವುದಕ್ಕೆ ಹೋಗುವ. ಜೈ ರಘುಕುಲಾನ್ವಯ ರಾಘವ, ಪರಮ ಪಾವನ ಹರೇ. ಜೈ ಜೈ ರಾಮ್, ಜೈ ರಾಮ್, ಜೈ ರಾಮ್, ಜೈ ರಾಮ್. ತಾತ, ಮಾರುತಿ, ಅಂಗದ ಕುಮಾರ, ನಾವುಗಳಾದರೂ ಶ್ರೀರಾಮಚಂದ್ರನಿಂದ ಲಕ್ಷ್ಮಣ ದೇವರಿಂದ ಅಪ್ಪಣೆಯನ್ನು ಪಡೆದು ಹೊರಟತ್ತಾಯಿತು. ಹೌದಲ್ಲವೇ? ಇನ್ನು ಸೀತಾನ್ವೇಷಣೆ ಕಾರ್ಯಕ್ಕಾಗಿ ನಮ್ಮಳಿಗೆ ದಿನ 30ರ ಅವಧಿಯನ್ನು ಕರುಣಿಸಿರುವರು. ಆದ್ದರಿಂದ ನಾವುಗಳೀಗ ಶ್ರೀರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದು ಸ್ವಯಂಪ್ರಭಾ ಪಟ್ಟಕ್ಕೂ ಹೊಕ್ಕು 10 ದಿನಗಳು ಸ್ವಯಂಪ್ರಭಾ ಪಟ್ಟದಲ್ಲಿ ಎಲ್ಲಾ ಹುಡುಕಿದಾಗಿಯೂ ನಮ್ಮ ಸೀತಾದೇವಿಯರ ದರ್ಶನವಾಗಲಿಲ್ಲ. ಮತ್ತೆ ಹೊರಗೆ ಬಂದು ಮುಂದೆ ಹೋಗ್ಬೇಕಾದ್ರೆ ಮಲಯಾಚಲ ಪರ್ವತ ತಪ್ಪಲು ಅಲ್ವೇ?
ಹೌದು ತಾತ. ಇಲ್ಲಿಗೆ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಕೊಟ್ಟು 30 ದಿನಗಳನ್ನು ಅಪ್ಪಣೆ ಕೊಟ್ಟಿದ್ರು ಮಗು. ಇಲ್ಲಿಗೆ 27 ದಿನಗಳು ಗತಿಸಿವೆ. ಎಲ್ಲೆಲ್ಲಿ ಎಷ್ಟೆಷ್ಟು ದಿನಗಳು ಗತಿಸಿವೆ ಅಂದರೆ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದು ಹೊರಟು ಕೇತಾರ ಪರ್ವತಕ್ಕೆ ಬರುವಷ್ಟರಲ್ಲಿ 10 ದಿನ ಕಳೆದ್ಬಿಟ್ವಿ. 10 ದಿನ 10 ದಿನ ತಾತ. ಅಲ್ಲಿಂದ ಸ್ವಯಂಪ್ರಭಾಪಟ್ಟಕ್ಕೆ ಬರುವಷ್ಟರಲ್ಲಿ 10 ದಿನ ಕಳೆದ್ವಿ. ಸ್ವಯಂಪ್ರಭಾಪಟ್ಟದ ಒಳ ಹೊಕ್ಕು ಹೊರಗೆ ಬರುವಷ್ಟರಲ್ಲಿ 7 ದಿನ. 7 ದಿನವೇ ಮಾರುತಿ. ಇನ್ನು ಉಳಿದಿರುವುದು 3 ದಿನಗಳು ಮಾತ್ರ. ಆಗಬೇಕಾದ್ದು ರಾಮ ಕಾರ್ಯ ಅಲ್ಲವೇ? ಆದ್ದರಿಂದ ನಮ್ಮ ಅಂಗದ ಕುಮಾರ ಏನ್ ಹೇಳುವನು ರಾಮ ಕಾರ್ಯದಲ್ಲಿ ಸ್ವಲ್ಪ ವಿಚಾರ ಮಾಡೋಣ. ಅಂಗದ ಕುಮಾರ, ರಾಮ ಕಾರ್ಯದಲ್ಲಿ ನಿನ್ನ ಅಭಿಪ್ರಾಯವೇನು? ಇಷ್ಟು ದಿವಸ ಹುಡುಕಿದರೂ ಸಿಗಲಿಲ್ಲವಲ್ಲ ಮಾರುತಿ. ತಾತ, ಅಂಗದ ಕುಮಾರ ಹೇಳುತ್ತಿರುವುದನ್ನು ನೋಡಿದರೆ ಪ್ರಾಯೋಪವೇಶದಿಂದ ಪ್ರಾಣತ್ಯಾಗ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇದ್ದೆ. ಮಾರುತಿ, ನಾನು ಹಾಗೆ ಹೇಳಲಿಲ್ಲ. ನಿಮ್ಮನ್ನು ಪರಿಚಯಿಸಲು ಹಾಗೆ ಹೇಳಿದಿರಷ್ಟೇ. ಹಾಗಾದ್ರೆ ನೀನೇನು ಸಾಮಾನ್ಯನಲ್ಲ. ಇನ್ನು ಸೀತಾನ್ವೇಷಣೆ ಕಾರ್ಯದಲ್ಲಿ ಮುಂದೆ ಹೋಗೋಣ, ಆಗ್ಬೋದು ತಾತ? ಮಾರುತಿ, ತಾತ, ಈ ಕಾರ್ಯ ಹಾ, ನಮ್ಮಿಂದ ಸಾಧ್ಯ ಇಲ್ಲ. ಯಾಕಾದರೆ ನಮಗೆ ವಯಸ್ಸಾಯಿತು. ಹೌದು. ಅಂಗದ ಕುಮಾರ ಸಾಧ್ಯವಿಲ್ಲ. ಹೌದು. ಆತಳ ವಿತಳ ಸುತ್ತಳ ರಥಾತಳ ಪಾತಾಳ ಅಗ್ನಿ ಯಮ ವರುಣ ವಾಯುವ ಅಷ್ಟದಿಕ್ಪಾಲಕರು ನವಗ್ರಹಗಳು ಭೂಮಿ ಅಪ್ಪು ಆಕಾಶ 56 ದೇಶದಲ್ಲಿ ಸೀತಾಮಾತೆಯನ್ನು ಹುಡುಕಿ ತರುವ ನಿನ್ನಿಂದ ಮಾತ್ರ ಸಾಧ್ಯ ಮಾಡುತ್ತೆ ನೋಡಿ. ಆದ್ದರಿಂದ ನೀವುಗಳು ಅಂಗದ ಕುಮಾರನಿಗೆ ಬುದ್ಧಿ ಹೇಳ್ತಾ ಇದ್ರಲ್ಲ ನೋಡಿ, ಅಲ್ಲೊಂದು ಪಕ್ಷಿರಾಜ ಹೇಳ್ತಾ ಇದೆ, ಮಂದರೆಯ ದುರ್ಬೋಧನೆಗೊಳಗಾದ ಕೈಕೆ ಯೋರ್ವಳಿಂದ ಎಷ್ಟು ಜನಕ್ಕೆ ವಿಪರ್ಯಾಸ ಪ್ರಾಪ್ತಿಸಿತು. ಹೌದಪ್ಪ, ಹೌದು. ವನವಾಸ ಕೊಂದಿರಾಮ ರಾಮ ವನವಾಸ ಕೊಂದ ಸತಿಯನು ನಿಧನಲ ಪುತ್ರ ಶೋಕಾರ್ಥ ಭೂಮಿಕಂ ತನುವಂತ ಬಿಟ್ಟಲಿ ಲೋಕವನಲಿದರಲ ವಿರಮಾರೀಚ ಮುಖ್ಯರೋ ಘನಶೌರ್ಯಂ ರುದ್ರರಾಯ ಮರ್ದನ ಗತಾಂ ಅತಾಂ ಮಾರುತಿ ಪೌಲೋಸ್ಯನಿಸಿದೆ ದೈತ್ಯೇಂದ್ರನ ಕೈಯೊಳಗಿರಿಕೆ ದುಃಖ ಪಡದಿಹಳೆ ಯಮಗಂ ಬಂದು ಪ್ರಾಣನಾಗ ತಾತ, ಮಾರುತಿ, ದಶರಥ ರಾಜನ ಮರಣ, ರಾಮನ ವನವಾಸ, ಶೂರರಾದ ಮಾರೀಚ ಸುಬಾಹುಗಳ ಮರಣ, ಇಷ್ಟೆಲ್ಲವೂ ಮಂದರೆಯ ದುರ್ಬೋಧನೆಗೊಳಗಾದ ಕೈಕೆ ಯೋರುಗಳಿಂದ ಎಷ್ಟು ಜನಕ್ಕೆ ವಿಪರ್ಯಾಸ ಪ್ರಾಪ್ತಿಸಿತ್ತು ತಾತ. ಅಲ್ಲವೇ ಮಾರುತಿ? ಅಲ್ಲವೇ ತಾತ? ನೋಡು ತಾತ, ನಾವುಗಳಾದರೂ ಮಲಯಾಚಲ ಪರ್ವತ ಬಿಟ್ಟು ಸಮುದ್ರದ ತೀರಕ್ಕೆ ಬಂದ್ಬಿಟ್ಟಿದ್ದೇವೆ. ಅದೇ ಸಮುದ್ರ ತೀರ ತಾತ. ಮಾರುತಿ, ಈ ಸಮುದ್ರವನ್ನು ಹಾರುವ ವಿಚಾರದಲ್ಲಿ ನಮ್ಮ ಅಂಗದ ಕುಮಾರ, ನೀವುಗಳು, ನಳ, ನೀಳ, ಗಜ, ಗವಯ, ಗವಾಕ್ಷ, ಗಂಧಮಾದನ, ಮೈಂದ, ಮನ್ವಂತ, ತಾರ ಇತ್ಯಾದಿ ಅನೇಕ ಮಂದಿ ಕಪಿನಾಯಕರುಗಳಿರುವರು. ಯಾರ್ಯಾರು ಎಷ್ಟೆಷ್ಟು ಯೋಜನೆ ಆರುತ್ತಾರೆ ಎಂದು ನಾನು ವಿಚಾರಿಸಿದೆ ತಾತ. ಅದರಲ್ಲಿ ನಳ ಹೇಳ್ತಾನೆ 10 ಯೋಜನೆ ಹಾರ್ತಿನಿಂದ. ಹೌದು. ನೀಳ ಹೇಳ್ದ 20 ಯೋಜನೆ ಹಾರ್ತಿನಿಂದ. ಗವಯ ಹೇಳ್ದ 30 ಯೋಜನ. ಗವಾಕ್ಷ ಹೇಳ್ದ 40 ಯೋಜನ. ಗಂಧಮಾದನ ಹೇಳ್ದ 50 ಯೋಜನ. ರುಮನ್ವಂತ ಹೇಳ್ದ 60 ಯೋಜನ. ತಾರ ಹೇಳ್ದ 70 ಯೋಜನ. ಈ ರೀತಿಯಾಗಿ ಕ್ರಮವಾಗಿ ಹೇಳ್ತಾ ಬಂದ್ರು. ಇನ್ನು 80 ಯೋಜನೆ ಉಳಿದಿದೆ, 90 ಯೋಜನೆ ಉಳಿದಿದೆ ತಾತ. ಆದ್ದರಿಂದ ನಮ್ಮ ಅಂಗದ ಕುಮಾರ ಎಷ್ಟು ಯೋಜನೆ ಆರಬಲ್ಲ ಎಂಬುದಾಗಿ ವಿಚಾರ ಮಾಡಿ ತಾತ. ಆಂಜನೇಯ ತಾತ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ ತಾತ? ಈ ಸಮುದ್ರವಿರುವುದು ಎಷ್ಟು ಯೋಜನ ತಾತ? 100 ಯೋಜನ ತಾತ. ಈಗಲೇ ಹಾರಿಬಿಡಲೆ? ಬೇಡ ಬೇಡ ತಾತ, ಆರುವುದನ್ನು ಹೇಳುವು. ಹಾರುವೆನು, ಆದರೆ ರಾವಣನಿಗೆ ಕೋಪವಿರುವುದೇನೋ. ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪನು
ನನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿದ್ದಾರಂತೆ. ಹೌದು, ನಾನು ಅವಾಗ ಜಾಡಿಸಿ 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 ಯಾರಿಗ? ಆ ರಾವಣನಿಗೆ ತಾತ. ಆ ಕೋಪವೇನಾದರೂ ಇದ್ದು ನನ್ನನ್ನು ಬಂಧಿಸಿ ಬಿಟ್ಟರೆ ಓಹೋ, ಭಯ. ಸ್ವಲ್ಪ ತಾತ. ಹೌದಾ? ಹೌದು ತಾತ. ಹಾಗಾದರೆ ನಿನ್ನಿಂದ ಸಾಧ್ಯವಿಲ್ಲ. ಅಲ್ಲದೆ ತಾತ, ಈತನಾದರೂ ಕಾರಣಾಂತರಗಳಿಂದ ಮಂಡೋದರಿಯ ಗರ್ಭಸಂಜಾತ. ಈತನೇನಾದರೂ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ತಾಯಿ ಎಂಬ ಕಲ್ಪನೆಯನ್ನು ಕಲ್ಪಿಸ್ಕೊಂಡ್ಬಿಟ್ಟ ಅಂದ್ರೆ ಮಂಡೋದರಿಯನ್ನ ಇವನು ಮತ್ತೆ ಹಿಂತಿರುಗಿ ಬರೋಲ್ಲ. ಬೇಡ ಬೇಡ, ನಮ್ಮ ಹೋಗದೆ ಬೇಡ. ಸುಗ್ರೀವರಾಜ ಬೇರೆ ಹೇಳಿದಾನೆ ಏನೆಂಬುದಾಗಿ ಅಂದ್ರೆ ನಮ್ಮ ವಂಶಕ್ಕೆ ಇವನು ಒಬ್ಬನೇ ಇರೋದು ಅಂತ ಹೇಳಿದ್ದಾರೆ. ಆದ್ದರಿಂದ ಇವನನ್ನು ಕಳಿಸೋದು ಬೇಡ. ಇನ್ನು ಸಮುದ್ರ ಹಾರುವ ವಿಚಾರದಲ್ಲಿ ತಮ್ಮ ವಿಚಾರವನ್ನು ಹೇಳಿಬಿಡಿ ತಾತ. ಮಾರುತಿ, ನಾನು ಏನೋ 100 ಯೋಜನೆ ಆರಬಲ್ಲೆ, ಆದರೆ ವಯಸ್ಸಾಗಿದೆಯಲ್ಲ. ಹಿಂದೆ ಒಂದು ಕಾಲದಲ್ಲಿ ಒಂದು ಕೋರೆ ಕಲ್ಲು ತಾತ ತಾತ ವಾಸನೆ ಬರ್ತಾ ಇದೆ ತಾತ, ವಾಸನೆ. ನೀವು ರಕ್ತ ಮಾರುತಿ. ಹೌದು ತಾತ. ವಾಸನೆ ವಾಸನೆ ತಾತ, ವಾಸನೆ ತಾತ. ಆದ್ರಿಂದ ನನ್ನಿಂದನೂ ಸಾಧ್ಯವಿಲ್ಲ. ಅಂಗದ ಕುಮಾರ ತಾತ, ಈ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲ. ತಾತ, ಈ ಕಾರ್ಯವನ್ನು ನಮ್ಮ ಮಾರುತಿ ಆಂಜನೇಯ ಮನಸ್ಸು ಮಾಡಿದರೆ 100 ಯೋಜನೆ ಹಾರಿ ಸೀತಾಮಾತೆಯನ್ನು ಹುಡುಕಿ ರಾವಣನನ್ನು ಬಡಿದು ಸಂಹಾರ ಮಾಡಿ ಬರುವಂತ ಶಕ್ತಿ ಈ ನಮ್ಮ ಅಪ್ಪನಿಗಿರ್ಬೋದು ದೇವ. ಹೌದು ತಾತ. ಆದ್ದರಿಂದ ಈ ಕಾರ್ಯ ನಿನ್ನಿಂದನೂ ಆಗಲ್ಲ. ನನಗೆ ವಯಸ್ಸಾಯಿತು. ಈ ಮಾರುತಿಯನ್ನು ಒಂದು ಆಗಲಿ ತಾತ. ತಾತ, ನೀವುಗಳೇನಾದ್ರೂ ಹೋದ್ರೆ ಆ ಸಮುದ್ರದ ಜಲದೊಳಗೆ ಬಿದ್ದುಬಿಟ್ರೆ ಮೀನು ಮಕರಿಗಳಿಂದ ನಿಮ್ಮ ನುಂಗಿ ನೀರು ಕುಡ್ಕೊಂಡ್ಬಿಡ್ತಾವ ತಾತ. ಅಯ್ಯಪ್ಪ ಬೇಡ, ನೀವಿನ್ನು ಹೋಗೋದು ಬೇಡ. ನೋಡಿ, ನನ್ನ ಶಕ್ತಿ ನನಗೆ ಮರವೆಯಾಗಿತ್ತು. ಈಗಲೀಗ ನೀವು ಅಂಗದ ಕುಮಾರ ಜನಿಸಿದೊಡನೆ ರವಿಯಂ ಫಲಮೆನುತಲಿ ಕಬಳಿಸಲಿಕ್ಕೆ ಅಡರಿದ ಕಡುಧೀರ ಉದಾರ ವಾಯುಕುಮಾರ ವಜ್ರ ಶರೀರ ಅನುಪಮ ಶೂರ ನೀತಿ ವಿಚಾರ ನಿಗಮ ಆಗಮಗಳೆಂಬಲ್ಲ ಧೀರ ನೀನು ಅತಿ ಬಲನೋ ಎಂದಾಕ್ಷಣ ನನ್ನ ಶಕ್ತಿ ನನಗೆ ವ್ಯಕ್ತವಾಗಿದೆ ತಾತ. ಈಗಲೀಗ ನಾನಿನ್ನು ಸೀತಾನ್ವೇಷಣೆ ಕಾರ್ಯಕ್ಕೆ ಹೊರಡಲಿ ತಾತ. ಆಗಬಹುದು ಮಾರುತಿ. ತಾತ, ನಾನಿನ್ನು ನನ್ನ ಶಕ್ತಿಯನ್ನು ನಾನು ಹೇಳ್ಬಿಡ್ಲೆ. ಹೇಳಿ. ಲಂಘಿಸಿ ನೀರದ ಸಂಗದವರಿಗೂ ತುಂಗ ಬಲದ ನಾನಿಂಗದ ಲಂಘಿಸಿ ನೀರದ ಸಂಗದವರಿಗೂ ತುಂಗ ಬಲದ ನಾನಿಂಗದ ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ ಸಿಂಧು ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ ಸಿಂಧು ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ ಚಂದ ದೀಕ್ಷಣಾನಂದದಿಂದಲ ಮಧಾಂಗ ರಾವಣ ಅದ ಚಂದ ದೀಕ್ಷಣಾನಂದದಿಂದಲ ಮಧಾಂಗ ರಾವಣ ನಿಂದಿರ್ಪ ನಗರವ ಕೊಂಡುತ್ತೆ ಕಂಪದಿ ನಿಂದಿರ್ಪ ನಗರವ ಕೊಂಡುತ್ತೆ ಕಂಪದಿ ಮುಂದಿರುವ ಭೂನಂದದಲ್ಲಿ ಬಂದವನರು ತಾಂಬಂದದ ನಿಂದಿರನು Arthur